ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಳಿ ಹೋಳಿಗೆ ನೋಡಿರಿ. ಇದು ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಏಪ್ರಿಲ್ ಮೇನಲ್ಲಿ ಮಾವಿನಕಾಯಿ ಸೀಸನ್ ಬರುತ್ತಲ್ರಿ, ಆ ಟೈಮ್ನಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ, ಈ ಬಿಳಿ ಹೋಳಿಗೆನ. ಇದಕ್ಕೆ ನಾನಿಲ್ಲೇ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಒಂಚೂರು ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಹೋಗ್ಬೇಕ್ರಿ. ಹೋಳಿಗೆ ಮಾಡುವಾಗ ಯಾವ ಥರ ಹದವಾಗಿರುತ್ತಲ್ಲ ಹಿಟ್ಟು, ಆ ಥರನೇ ಹದವಾಗಿ ಕಲಿಸ್ಕೋಬೇಕು ನೋಡಿರಿ ಹಿಟ್ಟನ್ನು. ಈಗ ನಾನು ತೋರಿಸ್ತಾ ಇದ್ದೀನಲ್ರಿ, ಆ ಥರನೇ ನಿಧಾನವಾಗಿ ಹಿಟ್ಟನ್ನು ಕಲಿಸ್ತಾ ಹೋಗ್ಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ಹದಕ್ಕಿರ್ಬೇಕು ನೋಡಿರಿ ಹಿಟ್ಟು. ಸೂಪರ್. ಈಗ ಇದನ್ನು ನಾವು ಒಂದು ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರೊಳಗಡೆ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ, ಅಂದರೆ ಹಿಟ್ಟು ಸ್ವಲ್ಪ ಇನ್ನೂ ಹದ ಆಗಬೇಕಲ್ರಿ, ಹಾಗಾಗಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ತೆಗೆದಿಡೋಣ ರೀ. ಅಷ್ಟೊಟ್ಟಿಗೆ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ರೀ. ಈಗ ಇದು ಒಂದು ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು, ದಪ್ಪ ತಳದ ಪಾತ್ರೆ ಇಟ್ಕೊಳ್ರಿ. ಅದಕ್ಕೆ ನಾನಿಲ್ಲೇ 3 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈ ಥರ 3 ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿ ನೀರು ಹೆಸರು ಬರೋವರೆಗೆ ಕಾಯ್ಲಿಕ್ಕೆ ಬಿಡ್ರಿ, ಸಣ್ಣ ಉರಿ ಒಳಗಡೆ. ನಂತರ ಇದಕ್ಕೆ ನಾನಿಲ್ಲೇ 1 ಕಪ್ಪನ್ನು ನೀರನ್ನು, ಬಿಸಿ ನೀರು ತೆಗೆದಿಟ್ಕೊಳ್ತೀನಿ ರೀ. ಒಂದು ಗ್ಲಾಸ್ನಲ್ಲಿ ಕರೆಕ್ಟಾಗಿ 1 ಕಪ್ಪನ್ನು ತೆಗೆದಿಟ್ಕೊಳ್ತೀನಿ ರೀ. ನಂತರ 2 ಕಪ್ ನೀರು ಇರ್ತಲ್ರಿ, ಇನ್ನೂ ಸ್ವಲ್ಪ ಬಿಸಿದ, ಅದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಂಡು ಇದಕ್ಕೇನೆ ನಾವೀಗ 2 ಕಪ್ನಷ್ಟು, 2 ಕಪ್ಪಲ್ಲ, 1.5 ಕಪ್ನಷ್ಟು, ಯಾಕಂದರೆ ನಾವು 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿವಿ ಅಂದಮೇಲೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಈ ನೀರಿಗೆ ಬೆರೆಸೋಣ ನೋಡಿರಿ. ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನೂ ಹಾಕೊಳ್ಳೋಣ ರೀ. ಹಾಕಿ ಒಂಚೂರು ಒಂದು 30 ಸೆಕೆಂಡ್, 1 ನಿಮಿಷ ಮುಚ್ಚಿಡ್ಬೇಕು ನೋಡಿರಿ. ಮುಚ್ಚಿಟ್ಟು ಕುದ್ದಾದಮೇಲೆ ಸ್ವಲ್ಪ ಆದ ನಂತರ ಒಂದು ಕಟ್ಟಿಗೆ ಚಮಚ ತೊಗೊಂಡು, ಅಥವಾ ಸ್ಟೀಲ್ ಚಮಚ ಆದರೂ ಪರವಾಗಿಲ್ಲ ತೊಗೊಂಡು ಈ ಥರ ಕಲಿಸಿ ತಗೊಂಡ್ರಿ. ಇದೇನು ಗಂಟಾಗುತ್ತಂತ ಭಯ ಪಡಬೇಡ್ರಿ, ಗಂಟಾದ್ರೂ ಆಮೇಲೆ ನಾವು ನಾದ್ಕೋಬೋದು ಸರಿಯಾಗಿ. ಇದಕ್ಕೇ ನಾವು ತೆಗೆದಿಟ್ಟಿದ್ವಲ್ಲ ಸ್ವಲ್ಪ ನೀರನ್ನು, ಅದೊಂಚೂರು ಹಾಕ್ಕೊಂಡು, ನೀರು ಕಡಿಮೆ ಅನಿಸ್ತಂದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನಾವು ತೆಗೆದಿಟ್ಕೊಂಡಿರುವಂಥ ನೀರನ್ನು ಹಾಕಿ ಈ ಥರ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟು ನಂತರ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಅಲ್ಲೇ ಉಮ್ಮಾಗಲಿ ಸ್ವಲ್ಪ. ನಂತರ ಅದನ್ನು ಆರಾದಮೇಲೆ ಕೈಯಿಂದ ಮುಟ್ಟೋಕ್ಕೆ ಬರುವಷ್ಟು ತಣ್ಣಗಾದ್ಮೇಲೆ ಅದನ್ನು ಈ ಥರ ತಗೊಂಡು ಸರಿಯಾಗಿ ನಾದಬೇಕು ನೋಡಿರಿ. ಗಂಟು ಯಾವುದು ಉಳಿಲಾರ್ದಂಗೆ ಈ ಥರ ನಾದ್ಕೊಳ್ಳೋಣ ರೀ. ಒಂಚೂರು ಎಣ್ಣೆನ ಅಥವಾ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾದ್ರಿ. ಈಗ ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ರಿ, ಅದೇ ಥರ ನಾದಬೇಕು ನೋಡಿರಿ ಇದನ್ನು. ನಂತರ ಈ ಥರ ಒಂದು ಪ್ಲಾಸ್ಟಿಕ್ ಕವರ್, ಎಣ್ಣೆ ಕವರ್ ಇರುತ್ತಲ್ರಿ ಅದೊಂದು, ಆಮೇಲೆ ಪಕ್ಕಕ್ಕೆ ಒಲೆ ಮೇಲೆ ಒಂದು ತೇವೆನ ಇಟ್ಕೊಳ್ಳೋಣ ರೀ. ನಂತರ ಈ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಕಲಸಿಟ್ಟಿದ್ವಲ್ರಿ ಮೈದಾ ಹಿಟ್ಟು, ಅದರಲ್ಲಿ ಒಂದು ಉಳ್ಳಿನಷ್ಟು, ಒಂದು ಉಂಡೆ ಆಕಾರನಷ್ಟು ಹಿಟ್ಟನ್ನು ತಗೊಳ್ಳೋಣ ರೀ. ತಗೊಂಡು ಅದಕ್ಕೆ ಈ ಥರ ಒಂದು ಉಂಡೆ ಆಕಾರದಷ್ಟು ಅಕ್ಕಿ ಹಿಟ್ಟಿಂದ ಹೂರಣ ಇರುತ್ತಲ್ರಿ, ಅದನ್ನು ತೊಗೊಂಡು ಈ ಥರ ಹೂರಣ ಹೆಂಗೆ ತುಂಬ್ತೀವಲ್ರಿ ಬೇಳೆದು, ಅದೇ ಥರ ಸೇಮ್ ಪ್ರೊಸೆಸ್ನಲ್ಲಿ ತುಂಬಬೇಕು ನೋಡಿರಿ. ನಂತರ ಹೆಚ್ಚಾದ ಹಿಟ್ಟನ್ನು ತೆಗೆದಿಟ್ಟು ಇದನ್ನು ಸರಿಯಾಗಿ ಕಲಸಿ ರೌಂಡಾಗಿ ಮಾಡಿಕೊಂಡು, ಸ್ವಲ್ಪ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಚಿರ್ತೀವಲ್ರಿ, ಇದಕ್ಕೂ ಸಹ ಈ ಉರುಳಿಗೂ ಎಣ್ಣೆ ಹಚ್ಚಿ ಸ್ವಲ್ಪ ನಂತರ ಲತ್ತುಗುಣಿಯಿಂದ ತೀಡ್ಕೊಂಬಿಡೋಣ ನೋಡಿರಿ. ಹೋಳಿಗೆ ಹೆಂಗೆ ತೀಡ್ತೀರಿ, ಚಪಾತಿ ಹೆಂಗೆ ಮಾಡ್ತೀರಿ, ಅದೇ ಥರ ತೀಡ್ಕೊಳ್ಳೋಣ ರೀ. ಆ ಲತ್ತುಗುಣಿಗೂ ಸ್ವಲ್ಪ ಎಣ್ಣೆ ಹಚ್ಚೋಣ ರೀ. ಇದೇ ಥರ ನಿಧಾನವಾಗಿ ತಿರುಗಿಸ್ತಾ ಹೋಗ್ರಿ. ತೀಡ್ತಾ ತಿರುಗಿಸ್ತಾ ಅಗಲ ಮಾಡಿದ್ಮೇಲೆ ಒಂದು ತೆಳುವಿನಷ್ಟು, ಅಷ್ಟು ತೆಳ್ಳಗೂ ಬೇಡ, ಅಷ್ಟು ದಪ್ಪನೂ ಬೇಡ, ಚಪಾತಿ ಯಾವ ಆಕಾರದಲ್ಲಿ ಇರುತ್ತೆ ಆ ಆಕಾರದಲ್ಲಿ ತೀಡ್ಕೊಂಬಿಟ್ರೆ ಮುಗೀತು ನೋಡಿರಿ ನಮ್ಮದು ಬಿಳಿ ಹೋಳಿಗೆ. ನಂತರ ಇದನ್ನು ಈ ತಮೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ತವೆ ಮೇಲೆ
ನಾವು ಮಾಡಿಟ್ಕೊಂಡಿರುವಂಥ ಈ ಹೋಳಿಗೆನ ಹಾಕಿ ಬೇಯಿಸ್ಬೇಕು ನೋಡಿರಿ. ಬೇಯಿಸ್ಕೊಳ್ಳೋದು ಪ್ರೊಸೆಸ್ ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ. ಈ ಥರ ನಿಧಾನವಾಗಿ ತಗೊಂಡು ಅಂದರೆ ಗಡಿಬಿಡಿ ಮಾಡುವಂಗಿಲ್ಲ ರೀ. ಇದೇನು ಅಷ್ಟೊಂದು ಹರಿಯುತ್ತಾ ಮಾಡುತ್ತಾ ಅನ್ನೋ ಭಯನೂ ಇಲ್ಲ ರೀ ಇದಕ್ಕೆ. ಯಾರಾದರೂ ನೀವು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಬೇಳೆ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋರು ಮುಂಚಿತವಾಗಿ ಈ ಥರ ಅಕ್ಕಿ ಹಿಟ್ಟಿನ ಬಿಳಿ ಹೋಳಿಗೆ ಮಾಡಿ ನೋಡಿರಿ. ನೀವು ಈಸಿಯಾಗಿ ಕಲಿತೀರಾ ಬೇಳೆ ಹೋಳಿಗೆ ಯಾವ ಥರ ಮಾಡಬೇಕು ಅಂತ ಹೇಳಿ. ಈ ಥರ ಮೇಲೇನು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಂತರ ಸ್ವಲ್ಪ ಗುಳ್ಳೆ ಬರ್ತಾ ಇರ್ತಲ್ರಿ, ಆ ಟೈಮ್ನಲ್ಲಿ ತಿರುಗಿಸಿ ಹಾಕ್ಬೇಕು ನೋಡಿರಿ ಇದನ್ನು. ಅದು ನೆಕ್ಸ್ಟ್ ಬೇಯೋಷ್ಟ್ರೊಳಗೆ ಇನ್ನೊಂದು ಉಳ್ಳಿನ ಮಾಡ್ಕೊಳ್ಳೋಣ ರೀ ರೆಡಿ. ಈಗ ನೋಡಿರಿ ಇಲ್ಲೇ ಸ್ವಲ್ಪ ಬೇಂದಿದೆ ಅಂತ ಗೊತ್ತಾಗ್ತಿದೆಯಲ್ರಿ. ನಂತರ ಅದನ್ನು ಈ ಥರ ತಿರುವು ಹಾಕಿ ಸ್ವಲ್ಪ ತಬಿಡ್ರಿ. 2 ನಿಮಿಷದ ನಂತರ ಮತ್ತೆ ಒಳಸಾಕಿ ತಿರುಗಿಸಿ ಇದೇ ಥರ ಒಂದೆರಡು ಸಲ ತಿರುಗಿಸಿ ಈ ಹೋಳಿಗೆನ ಬೇಯಿಸ್ಕೊಳ್ಳೋದ್ರಿ. ಆದರೆ ಮಿದು ಆಗಬೇಕಂದ್ರೆ ಜಾಸ್ತಿ ತಿರುಗಿಸಿ ಹಾಕಿ ಬೇಯಿಸ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಕಟಿ ಆಗಿಬಿಡುತ್ತೆ. ನಂತರನೂ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸಿ ಇದನ್ನು ತಿರುಗಿಸಿ ಹಾಕೋಣ ರೀ. ಅಷ್ಟರೊಳಗಡೆ ಈ ಕಡೆನೇ ಇನ್ನೊಂದು ಉಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ರೆಡಿ ಆಯಿತು ನೋಡಿರಿ ಹೋಳಿಗೆ. ಗ್ಯಾಸ್ ಒಲೆನ ಸ್ವಲ್ಪ ಸಣ್ಣ ಮಾಡಿ ನಂತರ ಸೇಮ್ ಪ್ರೊಸೆಸ್ ಒಂಚೂರು ಮೈದಾ ಹಿಟ್ಟಿಂದ ಪುರಿ ಆಕಾರ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟಿಂದ ಈ ಹೂರಣನ ಈ ಥರ ಫಿಲ್ ಮಾಡಿ ಇದಿಷ್ಟು ಸಾಫ್ಟ್ ಆಗುತ್ತೆ ರೀ. ತಿನ್ಲಿಕ್ಕೂ ಟೇಸ್ಟ್ ಸಪ್ಪೆ ಅನ್ನಿಸ್ಬೋದು, ಆದರೆ ಪಲ್ಯಗಳ ಜೊತೆ ಚಟ್ನಿ ಜೊತೆ ತಿನ್ನುವ ಅದ್ರ ಕಾಂಬಿನೇಷನ್ನ ಯಾವ್ಯಾವ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ಕೊನೆಗೆ. ಸೀಕರ್ಣಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ. ಮಾವಿನಕಾಯಿ ಸೀಸನ್ನಲ್ಲೇ ಸೀಕರ್ಣಿ ಮಾಡ್ತೀವಲ್ರಿ, ಅದ್ರ ಜೊತೆ ಈ ಬಿಳಿ ಹೋಳಿಗೆ ಸೂಪರ್ ಕಾಂಬಿನೇಷನ್ ನೋಡಿರಿ. ಒಂದು ಸಲ ಟ್ರೈ ಮಾಡಿರಿ ನೀವು, ಸೂಪರ್ ಆಗಿರುತ್ತೆ ರೀ. ಇಷ್ಟು ಸಾಫ್ಟ್ ರೀ, ಸೂಪರ್ ರೀ. ಇದಕ್ಕೆ ನೀವು ಬೇಕಂದ್ರೆ ಖಾರ ಹೋಳಿಗೆನೂ ಮಾಡ್ಕೋಬೋದು ರೀ. ನಾವಿಲ್ಲೇ ಹಸಿಮೆಣ್ಸಿಕಾಯಿ ಚಟ್ನಿ, ನಮ್ಮದಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿಮೆಣ್ಸಿಕಾಯಿ ಚಟ್ನಿ ಅಂತ ಗೊತ್ತೇ ಇರುತ್ತೆ. ಅದನ್ನು ನಾವು ಅಕ್ಕಿ ಆಗಲೇ ಬೆರೆಸ್ತಾ ಇದ್ನಲ್ರಿ, ಬೇಕಂದ್ರೆ ನಾನು ಅದನ್ನು ಸಹ ಮಾಡಿ ಒಂದು ಸಲ ತೋರಿಸ್ತೀನಿ ಅದು ಹೆಂಗಂತ ಹೇಳಿಬಿಟ್ಟು. ಸೇಮ್ ಪ್ರೊಸೆಸ್ ನೋಡಿರಿ. ಎಣ್ಣೆ ಹಚ್ಕೊಂಡಾಯ್ತು, ನಂತರ ತೆವೆ ಮೇಲೆ ಇದೇ ಥರ ಹೋಳಿಗೆ ಹಾಕಿ ತಿರುವು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ತಿರುವು ಹಾಕಿ ಇದೇ ಥರ ಒಂದೆರಡು ಸಲ ತಿರುಗಿಸಿ ಹಾಕಿ ಬೇಯಿಸ್ಕೊಂಡು ತೆಗೆದುಬಿಟ್ರೆ ನಮ್ಮದು ಹೋಳಿಗೆ ರೆಡಿ ನೋಡಿರಿ. ಹೀಗೆ ನಮ್ಗೆ ಏನಿಲ್ಲ ಅಂದರೂ ಒಂದು 8-10 ಹೋಳಿಗೆ ರೆಡಿಯಾಗಿದ್ದು ರೀ. ಮಾಡಲಿಕ್ಕೂ ಇಷ್ಟೊಂದು ಈಸಿ ರೀ. ಯಾರಿಗೂ ಹೋಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಾರಲ್ರಿ, ಅವ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ರೀ. ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೂಪರ್ ರೀ. ಇದನ್ನು ನಾವು ಈ ಥರ ನಾನು ಕಾಂಬಿನೇಷನ್ ಆಗಿ ಪಲ್ಯಗಳನ್ನು ಮಾಡಿದ್ದೀನಿ ನೋಡಿರಿ. ಕೆಂಪು ಚಟ್ನಿ ರೀ, ಇದು ಮೋಸ್ಟ್ ಸ್ಪೆಷಲ್ ರೀ. ಇದು ಕೆಂಪು ಚಟ್ನಿ ಇದ್ರ ಜೊತೆಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಆಮೇಲೆ ಸಪ್ಪನ ಪಲ್ಯ ಮತ್ತು ಡೊಣ್ಗಾಯಿ ಮೆಣಸಿನ್ಕಾಯಿ ಪಲ್ಯ, ಹಾಗೆ ಸ್ವಲ್ಪ ಸಾಂಬಾರು, ಇಷ್ಟು ಜೊತೆಗೆ ಹಚ್ಕೊಂಡು ನೀವು ಈ ಬಿಳಿ ಹೋಳಿಗೆನ ಸವಿಬೋದು ನೋಡಿರಿ. ಆಲ್ಮೋಸ್ಟ್ ಇವೆಲ್ಲ ಪಲ್ಯ ಇಲ್ಲಂದ್ರೂ ಪರವಾಗಿಲ್ಲ, ಈ ಕೆಂಪು ಚಟ್ನಿ ಒಂದು ಮಾತ್ರ ಇದ್ದರೆ ಈ ಹೋಳಿಗೆ ತಿನ್ಲಿಕ್ಕೆ ಇಷ್ಟೊಂದು ರುಚಿಯಾಗಿರುತ್ತೆ ನೋಡಿರಿ. ಸೂಪರ್ ರೀ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು ನೋಡಿರಿ. ಎಷ್ಟು ತೆಳುವಾಗಿ ಪದರಾಗಿ ಬಂದಿದೆ. ಹಾಗಿದ್ರೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.